ನಮಸ್ಕಾರ ಎಲ್ರಿಗೂ. ನಾನು ಚಂದ್ರ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾನು ದ್ವಿತೀಯ BCom 4ನೇ ಸೆಮ್ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ಓದ್ತಾ ಇದ್ದೀನಿ. ದ್ವಿತೀಯ BCom ಪರೀಕ್ಷೆ ಸಮಯ. ದಯವಿಟ್ಟು ಆಸಕ್ತರು, ಉಪಯೋಗ ಇರುವಂತಹ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಧನ್ಯವಾದ. 2 ಅಂಕಗಳ ಪ್ರಶ್ನೆಗಳು. ಉಪರಂಭೆ ರಾವಣನನ್ನು ಮೋಹಿಸಲು ಕಾರಣವೇನು? ಉಪರಂಭೆಯು ರಾವಣನ ಅಪ್ರತಿಮ ಪರಾಕ್ರಮ, ವೈಭವ, ಕೀರ್ತಿ ಮತ್ತು ಅವನ ಆಕರ್ಷಕ ವ್ಯಕ್ತಿತ್ವಕ್ಕೆ ಮಾರುಹೋಗಿ ಅವನನ್ನು ಮೋಹಿಸುತ್ತಾಳೆ. ನಮ್ಮ ದೇಶದಲ್ಲಿ ಬೆಳೆಯುವ ಕಾಫಿಯ 2 ತಳಿಗಳಾವುವು? ಭಾರತದಲ್ಲಿ ಪ್ರಮುಖವಾಗಿ ಬೆಳೆಯುವ ಕಾಫಿಯ 2 ತಳಿಗಳೆಂದರೆ ಅರೇಬಿಕಾ ಮತ್ತು ರೋಬಸ್ಟಾ. ಸ್ವಂತ ಕಾರು ಹೊಂದಿದ್ದರೂ ಲೇಖಕಿ ಆಟೋದಲ್ಲಿ ಕಾಲೇಜಿಗೆ ಹೋಗಲು ಕಾರಣವೇನು? ಲೇಖಕಿಗೆ ಸ್ವಂತ ಕಾರು ಇದ್ದರೂ ನಗರದ ವಿಪರೀತ ಟ್ರಾಫಿಕ್ ಕಿರಿಕಿರಿ, ಪಾರ್ಕಿಂಗ್ ಸಮಸ್ಯೆ ಮತ್ತು ಪ್ರತಿದಿನ ಕಾರು ಚಲಾಯಿಸುವ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಹಾಗೂ ಸಮಯ ಉಳಿಸಲು ಅವರು ಆಟೋದಲ್ಲಿ ಕಾಲೇಜಿಗೆ ಹೋಗಲು ಇಷ್ಟಪಡುತ್ತಿದ್ದರು. ನಾಯಿಯ ಪಾಲಾದ ತಿನಿಸುಗಳಾವುವು? ಕಥೆಯ ಸಂದರ್ಭದಲ್ಲಿ ಮನೆಯವರು ಹಬ್ಬ ಅಥವಾ ವಿಶೇಷ ದಿನಗಳಿಗಾಗಿ ತಂದಿಟ್ಟಿದ್ದ ಬಿಸ್ಕತ್ತುಗಳು, ಬ್ರೆಡ್, ಕೇಕ್ ಹಾಗೂ ಇನ್ನಿತರ ತಿಂಡಿ ತಿನಿಸುಗಳು ನಾಯಿಯ ಪಾಲಾದವು. ಧನಿಕ ತನ್ನ ಒಪ್ಪಂದದಂತೆ ಬಡವನಿಂದ ಏನನ್ನು ಬರೆಸಿಕೊಂಡ? ಧನಿಕನು ತಾನು ನೀಡಿದ ಸಾಲಕ್ಕೆ ಪ್ರತಿಯಾಗಿ ಬಡವನು ಸಕಾಲದಲ್ಲಿ ಸಾಲ ತೀರಿಸದಿದ್ದರೆ ಅವನ ಆಸ್ತಿ ಅಥವಾ ಜಮೀನನ್ನು ತನಗೆ ಮುಟ್ಟುಗೋಲು ಹಾಕಿಕೊಳ್ಳುವ ಕಠಿಣ ಷರತ್ತುಗಳಿರುವ ಒಪ್ಪಂದದ ಪತ್ರವನ್ನು ಕರಾರು ಪತ್ರ ಬರೆಸಿಕೊಂಡನು. ವಿಜಯವರ್ಮ ರಾಜನಿಗೆ ಇದ್ದ ಕೊರಗು ಯಾವುದು? ವಿಜಯವರ್ಮ ರಾಜನಿಗೆ ರಾಜ್ಯ, ಸಂಪತ್ತು, ವೈಭವ ಎಲ್ಲವೂ ಇದ್ದರೂ ತನ್ನ ಸಾಮ್ರಾಜ್ಯವನ್ನು ಮುನ್ನಡೆಸಲು ಮತ್ತು ತನ್ನ ನಂತರ ರಾಜ್ಯಭಾರ ಮಾಡಲು ಒಬ್ಬ ಯೋಗ್ಯನಾದ ವಂಶೋದ್ಧಾರಕ ಇಲ್ಲವಲ್ಲ ಎಂಬುದು ಅವನ ದೊಡ್ಡ ಕೊರಗಾಗಿತ್ತು. 5 ಅಂಕಗಳ ಪ್ರಶ್ನೆಗಳು. ಸ್ಟೆಲ್ಲಾ ಫ್ರಾನ್ಸಿಸ್ ಕಡೆಗೆ ಆಕರ್ಷಿತಳಾದದ್ದು ಕಥೆಯಲ್ಲಿ ಹೇಗೆ ಬಿಂಬಿತವಾಗಿದೆ? ಸ್ಟೆಲ್ಲಾ ಮತ್ತು ಫ್ರಾನ್ಸಿಸ್ ನಡುವಿನ ಸಂಬಂಧವು ಕಥೆಯಲ್ಲಿ ಅತ್ಯಂತ ಭಾವನಾತ್ಮಕವಾಗಿ ಬಿಂಬಿತವಾಗಿದೆ. ಫ್ರಾನ್ಸಿಸ್ನ ಪ್ರಾಮಾಣಿಕತೆ, ಸರಳತೆ ಮತ್ತು ಕಷ್ಟಕಾಲದಲ್ಲಿ ಅವನು ತೋರುವ ಮಾನವೀಯ ಗುಣಗಳು ಸ್ಟೆಲ್ಲಾಳ ಮನಸ್ಸನ್ನು ಗೆಲ್ಲುತ್ತವೆ. ಅವರಿಬ್ಬರ ನಡುವಿನ ಮಾತುಕತೆ, ಪರಸ್ಪರರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ರೀತಿ ಮತ್ತು ಸಮಾಜದ ಚೌಕಟ್ಟುಗಳನ್ನು ಮೀರಿ ಮೂಡುವ ಮೂಕ ಪ್ರೀತಿ ಕಥೆಯಲ್ಲಿ ಆಕರ್ಷಣೆಯಾಗಿ ಮಾರ್ಪಡುತ್ತದೆ. ಫ್ರಾನ್ಸಿಸ್ನ ಪ್ರತಿಯೊಂದು ನಡವಳಿಕೆಯೂ ಅವಳಿಗೆ ಸುರಕ್ಷತೆಯ ಭಾವನೆಯನ್ನು ನೀಡುತ್ತದೆ. ಇದು ಅವಳು ಅವನ ಕಡೆಗೆ ಆಕರ್ಷಿತಳಾಗಲು ಪ್ರಮುಖ ಕಾರಣವಾಗುತ್ತದೆ. ಅಲಿ ಅಹಮದ್ ಖಾನ್ ದುರಾನಿ ಅವರ ಕುಟುಂಬದ ಹಿನ್ನೆಲೆಯನ್ನು ತಿಳಿಸಿ. ಅಲಿ ಅಹಮದ್ ಖಾನ್ ದುರಾನಿ ಅವರು ಅತ್ಯಂತ ಗೌರವಾನ್ವಿತ ಮತ್ತು ಸಾಂಪ್ರದಾಯಿಕ ಮುಸ್ಲಿಂ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಇವರ ಪೂರ್ವಜರು ಕಲೆ, ಸಾಹಿತ್ಯ ಮತ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದರು. ದೇಶದ ವಿಭಜನೆ ಅಥವಾ ಕಾಲದ ಬದಲಾವಣೆಯ ಗಾಳಿಗೆ ಸಿಲುಕಿದರೂ ತಮ್ಮ ಸಂಸ್ಕೃತಿ ಮತ್ತು ಉದಾತ್ತ ಗುಣಗಳನ್ನು ಬಿಟ್ಟುಕೊಡದ ಕುಟುಂಬ ಇವರದ್ದಾಗಿದೆ. ಕುಟುಂಬದಲ್ಲಿ ಶಿಸ್ತು, ಅತಿಥಿ ಸತ್ಕಾರ ಮತ್ತು ಸಮಾಜದ ಇತರ ಧರ್ಮಗಳ ಜನರೊಂದಿಗೆ ಸೌಹಾರ್ದತೆಯಿಂದ ಬಾಳುವ ಸಂಸ್ಕಾರ ಎದ್ದು ಕಾಣುತ್ತದೆ. ಕಾಫಿ ಬೆಳೆಗಾರರ ಅಭಿವೃದ್ಧಿಗೆ ಕಾಫಿ ಬೋರ್ಡ್ ಕೈಗೊಂಡ ಕ್ರಮಗಳಾವುವು? ಕಾಫಿ ಬೆಳೆಗಾರರ ಆರ್ಥಿಕ ಮತ್ತು ತಾಂತ್ರಿಕ ಪ್ರಗತಿಗಾಗಿ ಕಾಫಿ ಬೋರ್ಡ್ ಹಲವು ಪ್ರಮುಖ ಕ್ರಮಗಳನ್ನು ಕೈಗೊಂಡಿದೆ. ತಾಂತ್ರಿಕ ನೆರವು: ಉತ್ತಮ ಇಳುವರಿ ನೀಡುವ ಕಾಫಿ ತಳಿಗಳ ಸಂಶೋಧನೆ ಮತ್ತು ವಿತರಣೆ. ಸಾಲ ಸೌಲಭ್ಯ: ಸಣ್ಣ ಮತ್ತು ಮಧ್ಯಮ ಬೆಳೆಗಾರರಿಗೆ ರಿಯಾಯಿತಿ ದರದಲ್ಲಿ ಬ್ಯಾಂಕ್ ಸಾಲಗಳ ಸೌಲಭ್ಯ. ಮಾರುಕಟ್ಟೆ ಸೌಲಭ್ಯ: ಕಾಫಿ ಬೀಜಗಳನ್ನು ಯೋಗ್ಯ ಬೆಲೆಗೆ ಖರೀದಿಸಿ ದೇಶ ವಿದೇಶಗಳಲ್ಲಿ ಅದಕ್ಕೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು. ತರಬೇತಿ: ರೋಗ ರುಜಿನಗಳ ನಿಯಂತ್ರಣ ಮತ್ತು ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ಬೆಳೆಗಾರರಿಗೆ ಕಾರ್ಯಾಗಾರಗಳನ್ನು ನಡೆಸುವುದು. ತಾನು ಅಂದುಕೊಂಡಿದ್ದನ್ನೆಲ್ಲ ಬಡವ ಮರಳಿ ಪಡೆದದ್ದು ಹೇಗೆ? ವಿವರಿಸಿ. ಬಡವನು ತನ್ನ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯ ಫಲದಿಂದಾಗಿ ತಾನು ಕಳೆದುಕೊಂಡಿದ್ದನ್ನೆಲ್ಲ ಮರಳಿ ಪಡೆಯುತ್ತಾನೆ. ಆರಂಭದಲ್ಲಿ ಧನಿಕನ ಸಂಚಿಗೆ ಸಿಲುಕಿ ಎಲ್ಲವನ್ನೂ ಕಳೆದುಕೊಂಡು ಕಂಗಾಲಾಗುವ ಅವನು ಧೃತಿಗೆಡದೆ ನ್ಯಾಯದ ಹಾದಿಯಲ್ಲಿ ಸಾಗುತ್ತಾನೆ.
ಅವನಿಗೆ ಸಿಗುವ ಹಿತೈಷಿಗಳ ಸಹಾಯ ಮತ್ತು ಸೂಕ್ತ ಸಮಯದಲ್ಲಿ ಅವನು ಪ್ರದರ್ಶಿಸುವ ಚಾತುರ್ಯದಿಂದ ಧನಿಕನ ಮೋಸದಾಟ ಬಯಲಾಗುತ್ತದೆ. ನ್ಯಾಯಾಲಯ ಅಥವಾ ಪಂಚಾಯಿತಿಯ ಮುಂದೆ ಸತ್ಯ ಸಾಬೀತಾಗಿ ಅವನು ಕಳೆದುಕೊಂಡಿದ್ದ ಜಮೀನು ಮತ್ತು ಗೌರವವನ್ನು ಸಮಾಜದಲ್ಲಿ ಮರಳಿ ಪಡೆಯುತ್ತಾನೆ. 10 ಅಂಕಗಳ ಪ್ರಶ್ನೆಗಳು. ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಕುರಿತು ಬರೆಯಿರಿ. ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಕಾಫಿ ಬೆಳೆಗಾರರು ಎದುರಿಸುತ್ತಿರುವ ಸಮಸ್ಯೆಗಳು ಅಪಾರ. ಹವಾಮಾನ ವೈಪರೀತ್ಯ, ಸಕಾಲದಲ್ಲಿ ಮಳೆ ಬಾರದಿರುವುದು ಅಥವಾ ಅತಿಯಾಗಿ ಮಳೆ ಬರುವುದರಿಂದಾಗಿ ಕಾಫಿ ಹೂವು ಉದುರಿ ಇಳುವರಿ ಕುಂಠಿತವಾಗುವುದು. ಬೆಲೆ ಏರಿಳಿತ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿ ದರದಲ್ಲಿ ಉಂಟಾಗುವ ತೀವ್ರ ಏರಿಳಿತಗಳು ಬೆಳೆಗಾರರನ್ನು ಸಾಲದ ಸುಳಿಗೆ ತಳ್ಳುತ್ತವೆ. ರೋಗಬಾಧೆ ಮತ್ತು ಕೀಟಗಳು, ಕಾಫಿ ಗಿಡಗಳಿಗೆ ತಗುಲುವ ಕಾಫಿ ರಸ್ಟ್ ಮತ್ತು ಕಾಂಡ ಕೊರಕ ಕೀಟಗಳ ಕಾಟದಿಂದ ಇಡೀ ತೋಟಗಳೇ ನಾಶವಾಗುತ್ತವೆ. ಕಾರ್ಮಿಕರ ಕೊರತೆ, ಕಾಫಿ ಕೊಯ್ಲಿನ ಅವಧಿಯಲ್ಲಿ ಸರಿಯಾದ ಸಮಯಕ್ಕೆ ಕೂಲಿ ಕಾರ್ಮಿಕರು ಸಿಗದಿರುವುದು ಮತ್ತು ಹೆಚ್ಚುತ್ತಿರುವ ಕೂಲಿ ವೆಚ್ಚ. ಸಾಲದ ಹೊರೆ, ಗೊಬ್ಬರ, ಕೀಟನಾಶಕಗಳ ಬೆಲೆ ಏರಿಕೆಯಿಂದಾಗಿ ಕೃಷಿ ವೆಚ್ಚ ಹೆಚ್ಚಾಗಿ ಸಣ್ಣ ಬೆಳೆಗಾರರು ಸಾಲಗಾರರಾಗುತ್ತಿದ್ದಾರೆ. ಲೇಖಕಿಯ ಕಾರಿಗೆ ಸಿಕ್ಕ ಕೋಳಿ ಪ್ರಸಂಗವನ್ನು ವಿವರಿಸಿ. ಈ ಪ್ರಸಂಗವು ಅತ್ಯಂತ ಹಾಸ್ಯಭರಿತ ಹಾಗೂ ಮಾನವೀಯ ನಡವಳಿಕೆಗಳನ್ನು ಬಿಂಬಿಸುವ ಕಥೆಯಾಗಿದೆ. ಲೇಖಕಿ ಒಮ್ಮೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅಚಾನಕ್ಕಾಗಿ ರಸ್ತೆಗೆ ಬಂದ ಕೋಳಿಯೊಂದು ಅವರ ಕಾರಿನ ಚಕ್ರಕ್ಕೆ ಸಿಲುಕುತ್ತದೆ ಅಥವಾ ಅಪಘಾತಕ್ಕೊಳಗಾಗುತ್ತದೆ. ಇದರಿಂದ ಗಾಬರಿಯಾಗುವ ಲೇಖಕಿ ಮತ್ತು ಕಾರಿನಲ್ಲಿದ್ದವರು ಕೆಳಗಿಳಿಯುತ್ತಾರೆ. ತಕ್ಷಣವೇ ಅಲ್ಲಿಗೆ ಧಾವಿಸಿ ಬರುವ ಕೋಳಿಯ ಮಾಲೀಕರು ಕೋಳಿಯ ಸಾವಿಗೆ ದೊಡ್ಡ ಆದಾಯವಿತ್ತು ಎಂದೆಲ್ಲ ನಾಟಕೀಯವಾಗಿ ವಾದಿಸುತ್ತಾರೆ. ನಗರದ ಟ್ರಾಫಿಕ್ ಮಧ್ಯೆ ಸೃಷ್ಟಿಯಾಗುವ ಈ ಗದ್ದಲ, ಜನರ ವರ್ತನೆ ಮತ್ತು ಅಂತಿಮವಾಗಿ ಲೇಖಕಿ ಹಣ ನೀಡಿ ಆ ಸಮಸ್ಯೆಯಿಂದ ಹೇಗೆ ಪಾರಾಗುತ್ತಾರೆ ಎಂಬುದನ್ನು ಲೇಖಕರು ಲಘು ಹಾಸ್ಯದ ಮೂಲಕ ವಿವರಿಸಿದ್ದಾರೆ. ಕಳೆದು ಹೋದ ನಾಯಿಗಾಗಿ ಶೈಲಾ ಛಬ್ಬಿಯವರು ವ್ರತವನ್ನು ಕೈಗೊಂಡ ಹಿನ್ನೆಲೆಯನ್ನು ವಿವರಿಸಿ. ಶೈಲಾ ಛಬ್ಬಿ ಅವರಿಗೆ ತಮ್ಮ ಮನೆಯ ಸಾಕುನಾಯಿಯ ಮೇಲೆ ಅಪಾರವಾದ ಪ್ರೀತಿ ಮತ್ತು ಮಮಕಾರವಿತ್ತು. ಅದು ಕೇವಲ ಪ್ರಾಣಿಯಾಗಿರದೆ ಅವರ ಕುಟುಂಬದ ಒಂದು ಅವಿಭಾಜ್ಯ ಸದಸ್ಯನಂತಿತ್ತು. ಒಮ್ಮೆ ಆ ನಾಯಿ ಇದ್ದಕ್ಕಿದ್ದಂತೆ ನಾಪತ್ತೆಯಾದಾಗ ಇಡೀ ಕುಟುಂಬವೇ ಕಂಗಾಲಾಗುತ್ತದೆ. ನಾಯಿಯನ್ನು ಹುಡುಕಲು ಎಲ್ಲ ಪ್ರಯತ್ನಗಳು ಮಾಡಿದರೂ ಅದು ಸಿಗದಿದ್ದಾಗ ತೀವ್ರ ಭಾವುಕರಾದ ಶೈಲಾ ಛಬ್ಬಿಯವರು ದೇವರ ಮೊರೆ ಹೋಗುತ್ತಾರೆ. ತಮ್ಮ ಪ್ರೀತಿಯ ಮೂಕಜೀವಿ ಸುರಕ್ಷಿತವಾಗಿ ಮನೆಗೆ ಮರಳಿ ಬರಲಿ ಎಂದು ಹರಕೆ ಹೊತ್ತು ಕಠಿಣವಾದ ವ್ರತವನ್ನು ಕೈಗೊಳ್ಳುತ್ತಾರೆ. ಪ್ರಾಣಿ ಮತ್ತು ಮನುಷ್ಯನ ನಡುವಿನ ನಿಷ್ಕಲ್ಮಶ ಪ್ರೀತಿ ಹಾಗೂ ನಂಬಿಕೆಯನ್ನು ಈ ಪ್ರಸಂಗವು ಕಣ್ಣಿಗೆ ಕಟ್ಟುವಂತೆ ತೋರಿಸುತ್ತದೆ. ಟಿಪ್ಪಣಿ ಬರೆಯಿರಿ. ರಾವಣನು ರಾಮಾಯಣದ ಪ್ರಮುಖ ಪಾತ್ರ. ಆತ ಲಂಕೆಯ ರಾಜ, ಮಹಾಶಿವಭಕ್ತ ಮತ್ತು ಅಪ್ರತಿಮ ಪಂಡಿತ. 10 ತಲೆಗಳ ಪರಾಕ್ರಮಿಯಾದ ಈತ ನವಗ್ರಹಗಳನ್ನೇ ತನ್ನ ವಶದಲ್ಲಿಟ್ಟುಕೊಂಡಿದ್ದನು. ಆದರೆ ಪರಸ್ತ್ರೀ ವ್ಯಾಮೋಹ ಮತ್ತು ಅತಿಯಾದ ಅಹಂಕಾರ ಅವನ ಸರ್ವನಾಶಕ್ಕೆ ಕಾರಣವಾಯಿತು. ಸಾಹಿತ್ಯದಲ್ಲಿ ಅವನನ್ನು ಕೇವಲ ಖಳನಾಯಕನಾಗಿ ಮಾತ್ರವಲ್ಲದೆ ಅವನಲ್ಲಿದ್ದ ಕಲೆ, ಸಂಗೀತ ಜ್ಞಾನ ಮತ್ತು ಶೌರ್ಯವನ್ನು ಗೌರವಿಸಲಾಗುತ್ತದೆ. ಕಾಫಿ ಬೋರ್ಡ್ ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಶಾಸನಬದ್ಧ ಸಂಸ್ಥೆ. ಇದರ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿದೆ. ಭಾರತದಲ್ಲಿ ಕಾಫಿ ಉದ್ಯಮದ ಪ್ರಗತಿ, ಸಂಶೋಧನೆ, ಗುಣಮಟ್ಟ, ನಿಯಂತ್ರಣ ಮತ್ತು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತೀಯ ಕಾಫಿಯ ಪ್ರಚಾರ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ವಿದ್ಯಾಧರೆ ಇದು ಪಠ್ಯದ ಕಥೆಯೊಂದರ ಪ್ರಮುಖ ಸ್ತ್ರೀ ಪಾತ್ರ. ಈಕೆ ಅದ್ಭುತ ಸೌಂದರ್ಯ ಮತ್ತು ಅಸಾಧಾರಣ ಬುದ್ಧಿಶಕ್ತಿಯುಳ್ಳವಳು. ಆದರೆ ತನ್ನ ಈ ಗುಣಗಳಿಂದಾಗಿ ಅವಳಲ್ಲಿ ಅಹಂಕಾರ ಮೂಡಿರುತ್ತದೆ. ತನ್ನನ್ನು ಗೆಲ್ಲುವ ಪುರುಷನಿಗೆ ಮಾತ್ರ ತಾನು ಒಲಿಯುವುದಾಗಿ ಸವಾಲು ಹಾಕುವ ಅವಳ ಗರ್ವಭಂಗವನ್ನು ಸಮಾಜ ಅಥವಾ ಮಂತ್ರಿ ಹೇಗೆ ಮಾಡುತ್ತಾರೆ ಎಂಬುದು ಕಥೆಯ ಮುಖ್ಯ ವಸ್ತುವಾಗಿದೆ. ಸ್ವ ಅಭಿವ್ಯಕ್ತಿ ಯಾವುದಾದರೂ ಒಂದಕ್ಕೆ ಉತ್ತರಿಸಿ. ನಿಮ್ಮ ಶಾಲಾ ದಿನಗಳ ಅನುಭವಗಳು. ನನ್ನ ಶಾಲಾ ದಿನಗಳು ನನ್ನ ಜೀವನದ ಅತ್ಯಂತ ಸುಂದರ ಮತ್ತು ಮರೆಯಲಾಗದ ದಿನಗಳಾಗಿವೆ. ಬೆಳಿಗ್ಗೆ ಬೇಗ ಎದ್ದು ಸಮವಸ್ತ್ರ ಧರಿಸಿ ಸ್ನೇಹಿತರೊಂದಿಗೆ ಸೈಕಲ್ನಲ್ಲಿ ಅಥವಾ ನಡೆದುಕೊಂಡು ಶಾಲೆಗೆ ಹೋಗುತ್ತಿದ್ದ ಆ ದಿನಗಳೇ ಅದ್ಭುತ. ಶಾಲೆಯಲ್ಲಿ ಶಿಕ್ಷಕರು ಹೇಳಿಕೊಡುತ್ತಿದ್ದ ಪಾಠಗಳು ಗಣಿತದ ಸೂತ್ರಗಳು ಮಾತ್ರವಲ್ಲದೆ ಜೀವನದ ಶಿಸ್ತನ್ನು ಕಲಿಸಿದವು.
ಕ್ಲಾಸ್ ರೂಮಿನ ಕೊನೆಯ ಬೆಂಚ್ನಲ್ಲಿ ಕುಳಿತು ಸ್ನೇಹಿತರೊಂದಿಗೆ ಟಿಫಿನ್ ಬಾಕ್ಸ್ ಹಂಚಿಕೊಂಡು ತಿನ್ನುತ್ತಿದ್ದ ಆ ಕ್ಷಣಗಳು ಇಂದಿಗೂ ಹಸಿರಾಗಿವೆ. ಕ್ರೀಡಾಕೂಟಗಳು, ಸಾಂಸ್ಕೃತಿಕ ಹಬ್ಬಗಳು ನಮ್ಮಲ್ಲಿದ್ದ ಪ್ರತಿಭೆಯನ್ನು ಹೊರಹಾಕಲು ವೇದಿಕೆಯಾಗಿದ್ದವು. ಶಾಲೆಯ ಆಟದ ಮೈದಾನ, ಸ್ನೇಹಿತರ ನಗು ಮತ್ತು ಗುರುಗಳ ಹಿತವಚನಗಳು ನನ್ನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಇಂದಿಗೂ ಆ ದಿನಗಳನ್ನು ನೆನೆಸಿಕೊಂಡರೆ ಮನಸ್ಸಿಗೆ ಆನಂದವಾಗುತ್ತದೆ. ಧನ್ಯವಾದ.